ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವರ್ಲ್ಡ್ ಟಿವಿ ಚಾನಲ್ಗೆ. ಎಲ್ಲರಿಗೂ ಗೊತ್ತೇ ಇರೋ ಥರ ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತಿದೆ. ಇದರ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತ ಅಂದರೆ ಯಾವ್ಯಾವ ಕಂಟೆಸ್ಟೆಂಟು ಬರ್ತಾರೆ ಮುಂದೆ ಬಿಗ್ ಬಾಸ್ ಸೀಸನ್ 11ಗೆ ಅನ್ನೋದೇ ಎಲ್ಲರಿಗೂ ಕುತೂಹಲ ಅಂತ ಇರೋ ವಿಷಯ. ಇನ್ನೇನು ಬಂದೇ ಬಿಡ್ತು ಅಕ್ಟೋಬರ್. ಸೊ ಬಿಗ್ ಬಾಸ್ ಬಂದೇ ಬರುತ್ತೆ ಎಲ್ಲ ಸೀಸನ್ 11 ಅನ್ನೋದು. ಯಾರೆಲ್ಲ ಈ ವಿಡಿಯೋ ಖಂಡಿತವಾಗ್ಲೂ ಎಂಡ್ವರೆಗೂ ನೋಡ್ತಿರೋ ಅವ್ರಿಗೆ ಯಾವ್ಯಾವ ಕಂಟೆಸ್ಟೆಂಟ್ ಅಂತ ಗೊತ್ತಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ವಿಡಿಯೋ ನೋಡ್ತಿರೋರು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋಗೆ ಹೋಗೋಣ ಬನ್ನಿ. ಕನ್ನಡದಲ್ಲಿ ಜನಪ್ರಿಯ ರಿಯಾಲಿಟಿ ಶೋ ಅಂದರೆ ಪೈಕಿ ಒಂದಾಗಿರೋ ಬಿಗ್ ಬಾಸ್ ಕೂಡ ಇದರಲ್ಲಿ ಒಂದು ಪೈಕಿ ಜನಪ್ರಿಯ ರಿಯಾಲಿಟಿ ಶೋ ಅದರಲ್ಲಿ ಸೀಸನ್ 11 ಸ್ಟಾರ್ಟ್ ಆಗ್ತಿದೆ. ಈಗ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭ ಆಗ್ತಿದೆ. ಅದರಲ್ಲೂ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ಮನೆಯಲ್ಲಿ ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇನ್ನೇನು ಬಿಗ್ ಬಾಸ್ ಬಂದಾಗ. ಮತ್ತು ಅದು ಮನೆಗೆ ದೊಡ್ಡ ಮನೆ ಹೊಸ ಬಣ್ಣ ನೀಡುವುದು ಕೆಲಸವು ಸಾಗ್ತಾ ಇದೆ ಅಂತೆ ಕೆಲಸಗಳು. ಇನ್ನು ಈ ಬಾರಿ ಇದು ಬಾರಿ ಅಂದರೆ ಬಿಗ್ ಬಾಸ್ನ ಯಾರೆಲ್ಲ ಬರ್ಬೋದು ಎಂಬುದು ಅಭಿಮಾನಿಗಳಿಗೆ ಕುತೂಹಲ ಹೆಚ್ಚಿಸ್ತಿದೆ, ಅದಂತೂ ನಿಜ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಗ್ಗೆ ದೊಡ್ಡ ಚರ್ಚೆಯೇ ಉಂಟಾಗ್ತಿದೆ. ಯಾರು ಬರ್ಬೋದು ಈ ಸತಿ ಬಿಗ್ ಸೀಸನ್ ಅನ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಲವ್ ಗುರು ಖ್ಯಾತಿಯ ತರುಣ್ ಚಂದ್ರ, ಮತ್ತು ಸಿಂಗರ್ ಆಶಾ ಭಟ್, ಮತ್ತು ನಟಿ ರೇಖಾ, ರೀಲ್ಸ್ ಭೂಮಿಕಾ ಬಸವರಾಜ್ ಬರುತ್ತೆ ಎಂಬುದು ಹೇಳಲಾಗುತ್ತದೆ. ಅಂದರೆ ಹೋದ ಸತಿ ಇವರು ಬರ್ತಾರೆ ಅಂತ ಅಂದ್ಕೊಂಡಿದ್ರು, ಬಟ್ ಇವ್ರು ಯಾರೂ ಬಂದಿರಲಿಲ್ಲ. ಬಟ್ ಈ ಸತಿ ಬರ್ಬೋದು, ಅವರೆಲ್ಲ ಬರ್ಬೋದು ಅನ್ನೋ ಮಾತು ಕೇಳಿ ಬರ್ತಿದೆ. ಬರಲಿ, ನಮಗೂ ಕೂಡ ಖುಷಿ ಅಲ್ವಾ ಯಾರು ಬಂದರೆ. ಸೊ ಇತ್ತೀಚೆಗೆ ಮತ್ತು ಎಸ್ ನಾರಾಯಣ್ ಮಗ ಅವರು ಪಂಕಜ್ ಮತ್ತು ಅಂತರ್ಪಟ ಸೀರಿಯಲ್ಲಿ ನಟಿ ಆಗ್ತಾ ತನಿಯಾ ಬರ್ಬೋದಂತೆ. ಮತ್ತು ಕೆಂಡ ಸಂಪಿಗೆಯಲ್ಲಿ ಆಕಾಶ್, ಮತ್ತು ಶನಿ ಧಾರಾವಾಹಿಯಲ್ಲಿ ಸುನೀಲ್ ಕೂಡ ಬರ್ಬೋದಂತೆ ಈ ಸತಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ. ಮತ್ತು ಇಷ್ಟೇ ಅಲ್ಲ, ರಿಯಾಲಿಟಿ ಶೋನಲ್ಲಿ ತುಕಾಲಿ ಸಂತೋಷ್ ಹೆಂಡತಿನೂ ಕೂಡ ಬರ್ಬೋದು ಈ ಸತಿ ಬಿಗ್ ಬಾಸ್ಗನ್ನೋ ಮಾತು ಕೇಳಿ ಬರ್ತಿದೆ. ಸೀಸನ್ 10ನಲ್ಲಿ ಸಂತೋಷ್ ಇದ್ದಾರೆ, ಈ ಸತಿ ಅವರ ಪತ್ನಿ ಬರ್ತಾರಂತೆ. ನನಗಂತೂ ಗೊತ್ತಿಲ್ಲ ಅವ್ರು ಯಾವ ಸೆಲೆಬ್ರಿಟೀಸ್ ಅಂತ ಇವಾಗ ಬಿಗ್ ಬಾಸಿಗೆ ಸೆಲೆಬ್ರಿಟೀಸ್ ಅಂತ ಬಿಗ್ ಬಾಸಿಗೆ ನನಗಂತೂ ಗೊತ್ತಿಲ್ಲ ಯಾವ ರೀತಿಯಾಗಿ ಜಡ್ಜ್ಮೆಂಟ್ ಮಾಡ್ತಾರೆ ಈ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಅಂತ. ಸೊ ನನಗೆ ಗೊತ್ತಾದರೆ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಜಡ್ಜ್ ಮಾಡ್ತಾರೆ ಅಂತ. ಮತ್ತು ವರುಣ್, ಆರಾಧ್ಯ ಸೇರಿದಂತೆ ಹಲವಾರು ಈ ಸತಿ ಕಂಟೆಸ್ಟೆಂಟ್ ಇದರಂತೆ. ಸದ್ಯ ಈ ಬಾರಿ ಕೂಡ ಸೀಸನ್ ಅಕ್ಟೋಬರ್ ಪ್ರಾರಂಭ ಆಗ್ತಿದ್ದು, ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಹೊಸ ಜವಾಬ್ದಾರಿ ಈ ಬಾರಿ ಕಿಚ್ಚ ಸುದೀಪ್ ಹೊತ್ತಿದ್ದಾರೆ. ಪ್ರತಿ ಸಲ ಅವರೇ ತಾನೇ ಸೀಸನ್ 10 ಆಯಿತು ಸ್ಟಾರ್ಟಿಂಗಿಂದ ಇವಾಗ 11 ಬರ್ತಿದೆ. ಕಿಚ್ಚ ಸುದೀಪ ಆ್ಯಂಕರಿಂಗ್ ಮಾಡೋದು. ಯಾಕೆ ಮಾಡಲ್ಲ? ಕೋಟಿ ಕೊಟ್ಟರೆ ಯಾರು ತಾನೇ ಮಾಡಲ್ಲ? ನಾವು ಮಾಡ್ತೀವಿ, ನೀವು ಮಾಡ್ತೀವಿ, ಬಟ್ ಅವ್ರ ರೀತಿ ನಡೆಸ್ಕೊಳಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌದು, ಯಾರು ಬೇಕಾದ್ರೂ ಹೇಳ್ಬೋದು. ಒಳ್ಳೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಎಲ್ಲ ಕೂಡ ಮಾಡ್ತಾರೆ. ಕೋಟಿ ಇಸ್ಕೊತಾರೆ, ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ಸೊ ಈ ರೀತಿ ಇಷ್ಟು ಜನ ಕಂಟೆಸ್ಟೆಂಟ್ ಬಿಗ್ ಬಾಸಿಗೆ ಬರ್ತಾರೆ. ಅದರಲ್ಲೂ ಈ ತುಕಾಲಿ ಸಂತೋಷ್ ಹೆಂಡತಿ ಯಾವ ಸೆಲೆಬ್ರಿಟೀಸ್ ಅಂತ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಬರಲಿ, ಯಾರೆಲ್ಲ ಬರ್ತಾರೋ ಬರಲಿ, ನಮಗೂ ಖುಷಿ. ಯಾರು ತಾನೇ ಬಂದರೂ ಕೂಡ. ಸೊ ನೋಡೋಣ ಕಂಟೆಸ್ಟೆಂಟ್ ಯಾವ ರೀತಿ ಯಾರು ಸೀಸನ್ 11 ವಿನ್ ಆಗ್ತಾರೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಇಷ್ಟು ಜನ ಕಂಟೆಸ್ಟೆಂಟ್ ನಮಗೆ ಬಂದಿರೋ ಅಂದರೆ ನನಗೆ ಸಿಕ್ಕಿರೋ ಪ್ರಕಾರ ಇನ್ಫಾರ್ಮೇಷನ್ನು. ಸೊ ಇನ್ನೂ ಸಿಕ್ಕಿದ್ರೆ ಬಿಗ್ ಬಾಸ್ ಬಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ ನಾನು ಕೊಡ್ತಾನೆ ಇರ್ತೀನಿ. ನೀವು ನಮ್ಮ ಚಾನಲ್ನ ಯಾವಾಗ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಇನ್ನು ಬಿಗ್ ಬಾಸ್ ಸೀಸನ್ 11ನಲ್ಲಿ ಈ ಸತಿ ತುಂಬ ಏನು ಇಂಟ್ರೆಸ್ಟಿಂಗ್ ಕಂಟೆಸ್ಟೆಂಟ್ ಯಾರೂ ಬರಲ್ಲ, ಆಲ್ರೆಡಿ ಆಗೋಗಿದ್ದಾರೆ. ಸೊ ಇವಾಗ ಯಾರೋ ಅಲ್ಲೂ ಇಲ್ಲೂ ಇರೋರನ್ನ ಎಣಿಕೆ ಮಾಡಿ ತೊಗೊಂಬರ್ತಾರೆ. ಅದರಲ್ಲೂ ಬಿಗ್ ಬಾಸಲ್ಲೂ ಎಷ್ಟು ಜನ ಅಂದರೆ ತುಂಬ ಜನನೇ ಕಂಟೆಸ್ಟೆಂಟ್ನ ರೆಡಿ ಮಾಡಿರ್ತಾರೆ. ನೀವು ಬರ್ತೀರಾ, ಫೋನ್ ಮಾಡಿರ್ತೀರ, ಬಟ್ ಯಾವ ನಿಮಿಷದಲ್ಲಿ ಯಾವ ರೀತಿ ಚೇಂಜ್ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಈ ರಿಯಾಲಿಟಿ ಶೋಸ್ ಎಲ್ಲ. ಸೊ ಈ ರೀತಿ ರಿಯಾಲಿಟಿ ಶೋಸ್ ಬರ್ತಾ ಇದೆ, ಬರಲಿ. ತುಂಬ ಜನ ಕಂಟೆಸ್ಟೆಂಟ್ನ ತೊಗೊತಾರೆ, ಬಟ್ ಮಧ್ಯದಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡೋದು ಕೂಡ ಎಲಿಮಿನೇಟ್ ಮಾಡಿರೋ ಅಂಥ ಸಿಚುವೇಶನ್ಸ್ ಇದೆ. ಸೊ ಈ ರೀತಿಯಾಗಿ
ಆಗ್ತಿರುತ್ತೆ. ಅದು ಎಲ್ಲ ಸೇಮ್ ಬಿಗ್ ಬಾಸು ಕೂಡ ಗೇಮಿಂಗೆ. ಇದರಲ್ಲಿ ಯಾವ ಬೇಸಿಸ್ ಮೇಲೆ ವಿನ್ ಮಾಡ್ತಾರೆ ಅನ್ನೋದು ಇದೆ. ಖಂಡಿತವಾಗ್ಲೂ ತಿಳ್ಕೊಂಡು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಸುಮ್ಮನೆ ಹಂಗೆ ನೋಡಬೇಡಿ. ನಿಮ್ಮ ಒಂದು ಬೆರಳು ಇರುತ್ತಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಅಂತ ಹೇಳ್ತಾ ನಾನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಹ್ಯಾವ್ ಎ ಗುಡ್ ಡೇ.